ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವಾಗ ನಿಮಗೆ ಸಿಗ್ತಾ ಇದ್ದೀನಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ. ಏನದು ಅಂತ ಹೇಳಿದರೆ, ಬಿಗ್ ಬಾಸ್ 16ನೇ ವಾರದ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಯಾರು, ಯಾಕೆ, ಮತ್ತು ಸೊ ಯಾರ ವೋಟಿಂಗ್ಸ್ ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಏನು ಅಂತ ಹೇಳಿದರೆ, ಸೊ ನಿನ್ನೆ ಅಷ್ಟೊಂದೆಲ್ಲ ಮಾಸ್ಟರ್ ಕ್ಲಾಸ್ ತೊಗೊಂಡಿರೋ ಕಿಚ್ಚ ಅವರು ಮೊದಲನೇದಾಗಿ ಸೇವ್ ಮಾಡಿದ್ದಂಥ ಕಂಟೆಸ್ಟೆಂಟ್ ಬಂದುಬಿಟ್ಟು ಭವ್ಯ ಅವರಾಗಿರ್ತಾರೆ. ಸೊ ಭವ್ಯ ಗೌಡ ಅವರನ್ನು ಸೇವ್ ಮಾಡಿ ಕೂರಿಸ್ತಾರೆ. ಸೊ ಆ್ಯಕ್ಚುಲಿ ನೋಡೋಕೆ ಹೋದರೆ ಅತಿ ಹೆಚ್ಚು ವೋಟಿಂಗ್ ಪೂಲಲ್ಲಿ ಫಸ್ಟ್ ಟಾಪಲ್ಲಿ ಇದ್ದಿದ್ದು ಬಂದುಬಿಟ್ಟು ಮೋಕ್ಷಿತಾ ಅವರು. ಬಟ್ ನನಗೆ ಶಾಕ್ ಆಗಿದ್ದೇನು ಅಂತ ಹೇಳಿದರೆ, ಯಾಕೆ ಇವರು ಈ ಥರ ಭವ್ಯ ಅವ್ರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಏನಂತ ಹೇಳಿದ್ರೆ, ನೆನ್ನೆ ಎಪಿಸೋಡಲ್ಲಿ ತುಂಬ ಕುಗ್ಗಿ ಕಣ್ಣೀರೆಲ್ಲ ಹಾಕ್ಕೊಂಡು ತುಂಬ ಒಂಥರ ಡ್ರಾಮ್ಯಾಟಿಕ್ ಸೀನ್ ಥರ ಆಗೋಯ್ತು. ಸೊ ಐ ಗೆಸ್ ನನಗನ್ಸಿರೋ ಪ್ರಕಾರ ಏನೋ ಹೋಗಲಿ, ಇನ್ನೂ ಕಾಯಿಸಿದ್ರೆ, ಇನ್ನೂ ಇದು ಮಾಡಿದ್ರೆ ಇನ್ನೂ ಕುಗ್ತಾರೇನೋ ಇದಾಗ್ತಾರೇನೋ ಅಂತ ಹೇಳಿಬಿಟ್ಟು ಫಸ್ಟ್ ಸೇವ್ ಮಾಡಿರೋ ಕಾರಣ ಇರಬಹುದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಅತಿ ಹೆಚ್ಚು ವೋಟ್ಸ್ ಬಂದಿರೋದು ಮೋಕ್ಷಿತಾ ಅವ್ರಿಗೆ. ಅದಾದಮೇಲೆ ತ್ರಿವಿಕ್ರಮ್ ಅವ್ರಿಗೂ ಕೂಡ ಅತಿ ಹೆಚ್ಚು ವೋಟ್ಸ್ ಬಂದಿದೆ. ಸೊ ಲಾಸ್ಟ್ ಕ್ಲ್ಯಾಶ್ ಯಾರ್ಯಾರ ನಡುವೆ ಆಗ್ತಾ ಇದೆ ಅಂತ ಹೇಳಿದರೆ, ಚೈತ್ರ ಹಾಗೂ ಧನರಾಜ್ ಅವ್ರ ಮಧ್ಯ. ಸೊ ಇಲ್ಲಿ ಚೈತ್ರ ಹಾಗೂ ಧನರಾಜನ್ನು ತೂಗೋದಾದರೆ ಅತಿ ಹೆಚ್ಚು ಒಂದು ಎಫರ್ಟ್ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಅಂತ ಆಗಿರ್ಬೋದು, ಕಾಮಿಡಿ ಫ್ಯಾಕ್ಟರ್ ಆಗಿರ್ಬೋದು, ಮನೆಯವ್ರನ್ನ ಮತ್ತು ಜನಗಳನ್ನ ಮನೋರಂಜನೆ ನೀಡಿರೋದಾಗಿರ್ಬೋದು, ಗೇಮ್ ಅಂತ ಬಂದಾಗ ಎಷ್ಟಾಗುತ್ತೋ ಅಳಿಲು ಸೇವೆ ಅವ್ರ ಕೈಯಲ್ಲಿ ಅವ್ರ ಶಕ್ತಿ ಇದ್ದಷ್ಟಾದರೂ ಪ್ರಯತ್ನ ಮಾಡಿದ್ದಾರೆ ಅನ್ನೋದಾದರೆ ಸೊ ಅದು ಧನರಾಜ್ ಅವ್ರು ಮಾಡಿದ್ದಾರೆ. ಸೊ ಇಲ್ಲಿ ಇವರಿಬ್ಬರಲ್ಲಿ ಒಂದು ಕೈ ಜಾಸ್ತಿ ಅಂತ ಹೇಳಿದರೆ ಧನರಾಜ್ ಅವರು ಎಲ್ಲೂ ಮೋಸವಾಗಿ ಆಡಿಲ್ಲ. ಅಫ್ಕೋರ್ಸ್ ಇನಿಷಿಯಲ್ ಒಂದು ಸ್ಟೇಜಲ್ಲಿ ತುಂಬಾ ರಾಂಗ್ ಡಿಸಿಷನ್ಸ್ ತೊಗೊಂಡಿದ್ದಾರೆ. ಅದು ಬಂದುಬಿಟ್ಟು ಕನ್ಫ್ಯೂಷನ್ಸಿಂದ ಆಗಿರೋದು. ಅವ್ರಿಗೆ ಸ್ವಂತ ನಿರ್ಧಾರಗಳನ್ನ ತೊಗೊಳೋಕ್ಕಾಗ್ದಿರ ಆಗಿದೆ ಹೊರತು ಅವ್ರು ಎಲ್ಲೂ ಮೋಸ ಮಾಡಿ ಅಂತೂ ಆಡಿಲ್ಲ. ಸೊ ಹಾಗಾಗಿ ಅವರು ಆಡಿ ಬಂದಂತಹ ರೀತಿ ಆಗಿರ್ಬೋದು, ಲಾಸ್ಟ್ ವೀಕ್ ಕಿಚ್ಚನ ಚಪ್ಪಾಳೆ ತೊಗೊಂಡಿದ್ರು. ಉತ್ತಮ ಆಟಗಾರ, ಉತ್ತಮ ಸ್ಪರ್ಧಿ ಅನ್ನೋದು ಬಿಗ್ ಬಾಸ್ ಮನೆ ಮಂದಿಯಿಂದನೇ ಅವರು ಅನ್ನಿಸ್ಕೊಂಡಿದ್ರು. ಸೊ ಇದೆಲ್ಲ ಕನ್ಸಿಡರ್ ಮಾಡೋದಾದರೆ ಸೊ ಅವರು ಚೈತ್ರಗಿಂತ ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಈ ವಾರ ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿಕ್ಕೆ ಅರ್ಹರಾಗಿರೋ ವ್ಯಕ್ತಿ ಅಂತ ಹೇಳಿದರೆ ಅಥವಾ ಸ್ಪರ್ಧಿ ಅಂತ ಹೇಳಿದರೆ, ಅಥವಾ ವೋಟಿಂಗ್ಸ್ ಅತಿ ಕಡಿಮೆ ಬಂದಿರೋ ಸ್ಪರ್ಧಿ ಅಂತ ಹೇಳಿದರೆ ಅದು ಚೈತ್ರ ಅವರು. ಸೊ ಚೈತ್ರ ಅವರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ 100% ಅಥವಾ 50% ಅಥವಾ ಅವರು ನೀವೇ ತೂಗಿ ನೋಡ್ಬೋದು ಯಾವ್ಯಾವ ಕಂಟೆಸ್ಟೆಂಟ್ ಯಾವ ಥರ ತೂಗ್ತಾರೆ ಅವ್ರವ್ರ ಎಫರ್ಟ್ಸಲ್ಲಿ ಅಂತ ಹೇಳಿ. ಸೊ ನಿಮಗೆ ಯಾರು ಹೋಗಬೇಕಿತ್ತು ಈ 5 ಜನ ಅಲ್ಲಿ, ಮತ್ತು ಯಾರು ಸೇಫ್ ಆಗಬೇಕಾಗಿತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಮಗೂ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ದರೆ, ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಆಗಿರ್ಬೋದು, ಈ ಎಲಿಮಿನೇಷನ್ ಮ್ಯಾಟರ್ ಆಗಿರ್ಬೋದು ನಿಮಗೆ ಇಷ್ಟ ಆಗಿದ್ದರೆ ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಒಂದು ಅಪ್ಡೇಟಲ್ಲಿ. ಸೊ ಇವತ್ತಿನ ಈ ಒಂದು ವಾರದಲ್ಲಿ ಆಚೆ ಹೋಗಿರೋರು ಬಂದು ಚೈತ್ರ ಅವರು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.